ಹಾಲಿನಂಥ ಪರಿಶುಭ್ರವಾದಂತಹ ವ್ಯಕ್ತಿತ್ವ ಇರುವಂಥ ಒಬ್ಬ ವ್ಯಕ್ತಿಯವರು ಕೂತ್ಕೊಂಡಿದ್ದಾರೆ. ಅವರ ಹೆಸರು ಪ್ರೇಮ್ನಾಥ್. KMFಗೆ MD ಆಗಿದ್ದವರು. ಅಣ್ಣವ್ರದ್ದಾದ್ರೆ ಒಂಥರ ಅವ್ರು ಏನೋ ಬೇಡ ಅಂತ ಅವರು ಫ್ರೀಯಾಗಿ ಮಾಡಿರ್ತಾರೆ. ಅಣ್ಣವ್ರಿಗೆ ನಾವು ಎಲ್ಲರೂ ನಾವು ಅದೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಂದು ಮುತ್ತಿನ ಕಥೆ ಬೆಳಗ್ಗೆ ಉಪೇಂದ್ರ ಫೋನ್ ಮಾಡ್ತಾರೆ, ಏನು ನೀವು ಸೀರಿಯಸ್ಸಾ ಅಥವಾ ಏನು ನಿಜವಾಗ್ಲೂ ಕೇಳಿದ್ರ ಏನಂತ. ಹೌದು ಅಂತಾನೆ. ನಾನು ಅವರಿಗೆ ಇದೇನು ಆಶ್ಚರ್ಯ ಆಗ್ಬಿಟ್ಟು ಬೆಳಗ್ಗೆನೆ ಅದೇ ವಿದೇಶದಲ್ಲಿ, ಇಂಡಿಯಾ ಬಿಟ್ಟು ಬೇರೆ ವಿದೇಶದಲ್ಲಿ ಎಲ್ಲೇ ಹೋದ್ರೂ ಫಾರ್ಮ್ ಅಂತ ಕಾನ್ಸೆಪ್ಟ್ ಇದೆ ಅಲ್ಲಿ. ಅಲ್ಲಿ 500ರಿಂದ 1000 2000 ಹಸುಗಳನ್ನ ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ಶರ್ಟು ನೋಡಿದಿರಲ್ಲ, ಅಪ್ಪಟ ಬಿಳಿ, ಹಾಲು ಬಿಳುಪು ಅಂತ. ಇವತ್ತು ಉದ್ದೇಶಪೂರ್ವಕವಾಗಿಯೇ ಈ ಬಿಳಿ ಶರ್ಟನ್ನು ಹಾಕ್ಕೊಂಡು ಬಂದಿದ್ದೀನಿ ನಾನು. ಸಾಮಾನ್ಯವಾಗಿ ಟಿ ವಿ ಕಾರ್ಯಕ್ರಮದಲ್ಲಿ ಬಣ್ಣ ಬಣ್ಣದ ಶರ್ಟ್ಗಳು ಎಲ್ಲ ಹಾಕ್ಕೊಂಡು ಬರೋದು. ಬಟ್ ಇವತ್ತು ಎಸ್ಪೆಷಲಿ ಬಿಳಿ, ಹಾಲು ಬಿಳುಪು ಅಂತ. ಆಮೇಲೆ ನನಗೆ ಹಾಲು ಅನ್ನಂದ್ರೆ ತುಂಬ ಇಷ್ಟ. ಈಗಿಂದಲ್ಲ, ತುಂಬ ನಮ್ಮ ಬಾಲ್ಯದಿಂದಲೂ ಅಷ್ಟೇ. ಯಾವ ಸಾರು ಗೀರು ಅದು ಏನೂ ಬೇಕಾಗಿಲ್ಲ, ಅನ್ನ ಹಾಕಿ ಅದಕ್ಕೆ ಹಾಲು ಹಾಕಿ ಬಿಟ್ಟರೆ ಒಂದು ಉಪ್ಪಿನಕಾಯಿ ಇದ್ದರೆ ಸಾಕು. ನಾನು ಇಷ್ಟಿಷ್ಟು ಅನ್ನ ಊಟ ಮಾಡ್ತಾಯಿದ್ದೆ. ಹಾಲು ಅನ್ನ. ಆಮೇಲೆ ಇನ್ನೊಂದು ಹಾಡು ನನಗೆ ತುಂಬ 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 ಇಷ್ಟ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ಎಂಥ ಅದ್ಭುತ ಹಾಡು. ಸೊ ಇದೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಎಲ್ಲದರಲ್ಲೂ ಈಗ ನಾ 3 ಇನ್ಸಿಡೆಂಟ್, 3 ಇದನ್ನು ನಾನು ಏನೇನು ಹೇಳಿದ್ನೋ ಅದೆಲ್ಲ ಹಾಲಿಗೆ ಸಂಬಂಧಪಟ್ಟಿದ್ದು. ಸೊ ನನ್ನ ಪಕ್ಕದಲ್ಲಿ ಬಿಯಾಂಡ್ ಲಿಮಿಟ್ಸ್ ವ್ಯಕ್ತಿತ್ವ ಇರುವಂತಹ, ಹಾಲಿನಂಥ ಪರಿಶುಭ್ರವಾದಂತಹ ವ್ಯಕ್ತಿತ್ವ ಇರುವಂಥ ಒಬ್ಬ ವ್ಯಕ್ತಿಯವರು ಕೂತ್ಕೊಂಡಿದ್ದಾರೆ. ಅವರ ಹೆಸರು ಪ್ರೇಮ್ನಾಥ್. KMFಗೆ MD ಆಗಿದ್ದವರು. ಅವರ ಆಡಳಿತದಲ್ಲಿ ಏನೇನು ಸುಧಾರಣೆ ತರಬೇಕಿತ್ತು ಅದಷ್ಟನ್ನೂ ಮಾಡಿಕೊಂಡು ಈಗ ರಿಟೈರ್ಡ್ ಆಗಿ ಹಾಲಿನಂಥ ಬದುಕನ್ನು ಬದುಕ್ತಾ ಇದ್ದಾರೆ. ಅಷ್ಟೇ ಚಾರಿತ್ರ್ಯ, ಅವ್ರ ಚಾರಿತ್ರ್ಯ ಅಷ್ಟೇ ಬಿಳುಪೋದು. ಸೊ ಅವ್ರನ್ನ ಇನ್ವೈಟ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಗಣೇಶ್ ಕಾಸರಗಡೆ ಅವರಿಗೆ ನನಗೆ ಭಾಳ ದಿವಸದಿಂದ ತಾವು ವರ್ಷಗಳಿಂದ ಪರಿಚಯ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅಂತ ಹೇಳಿ ನೀವು ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಒಂದು 15 ವರ್ಷ ಆಗಿರಬೇಕು, 2005-6ರಲ್ಲಿ ಬರ್ತಿದ್ದೀರಾ. ಉಪೇಂದ್ರ ಅವರು. ಹೌದು. ಉಪೇಂದ್ರ ಅವರಿಗೆ ನಾನು ಮೊದಲ ಬಾರಿ ನಮ್ಮ ಮೈಸೂರು ಹಾಲು ಒಕ್ಕೂಟದಲ್ಲಿ ನಾನು MD ಆಗಿರ್ತೀನಿ. ಆಗ ನಮಗೆ ಖಾಸಗಿಯವರ ಹಾಲಿನ ಹಾವಳಿ ಜಾಸ್ತಿ ಆಗಿದೆ. ಎಲ್ಲ ಹೊರ ರಾಜ್ಯದವರು, ಕ್ವಾಲಿಟಿ ಇರಲ್ಲ. ತಂದು ಬ್ರ್ಯಾಂಡಲ್ಲಿ ನಮ್ಮ ಏಜೆಂಟ್ಸ್ಗೆಲ್ಲ ಜಾಸ್ತಿ ಕಮಿಷನ್ ಆಸೆ ತೋರಿಸ್ಬಿಟ್ಟು ನಮ್ಮ ನಂದಿನಿಗೆ ತುಂಬ ಒಂದು ಕಾಂಪಿಟೇಷನ್ ಅಂದರೆ ಅನ್ಹೆಲ್ತಿ ಕಾಂಪಿಟೇಷನ್ ಆಗ್ತಾ ಇರುತ್ತೆ, ನಮ್ಮ ಮಾರಾಟಕ್ಕೆ ಧಕ್ಕೆ ಆಗ್ತಾ ಇರುತ್ತೆ. ಆಮೇಲೆ ಅದಕ್ಕೆ ಸರಿಯಾಗಿ ಒಬ್ಬರು ನಮ್ಮ ಕನ್ನಡದ ನಟಿನೇ ಒಬ್ಬರನ್ನ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಯೂಸ್ ಮಾಡಿ, ಪ್ರೇಮ ಅವರು ಮಾಡಿ ಅವರು ಪ್ರಚಾರ ಮಾಡ್ತಾ ಇರ್ತಾರೆ ಕೆಲವು ಬ್ರ್ಯಾಂಡಿಗೆ, ಒಂದು ಬ್ರ್ಯಾಂಡ್ ಈ ಥರ ಹಿಂಗೆಲ್ಲ ಆದಾಗ ನನಗೆ ಯಾರು ಅವಾಗ ಇದೆ, ನನ್ನ ಉಪೇಂದ್ರ ಒಂದು ಸರಿ ಮೈಸೂರಿಗೆ ದಸರಾ ಚಿತ್ರೋತ್ಸವ ಉದ್ಘಾಟನೆ ಮಾಡೋಕ್ಕೆ ಬರ್ತಾರೆ. ಬಂದಾಗ ಒಂದು ರಾತ್ರಿ ಒಂದು ಔತಣಕೂಟ ಇರುತ್ತೆ ಲಲಿತ ಮಹಲಲ್ಲಿ. ನನಗೆ ಈ ಓಂ ಕಾಲದಿಂದ ಈ ಅಣ್ಣವರ ಗುಂಪಿನಲ್ಲಿ ಇದ್ದಿದ್ದರಿಂದ ಪರಿಚಯದ ಉಪೇಂದ್ರ ಪರಿಚಯ ಇರ್ತಾರೆ. ಅಂದರೆ ಸ್ನೇಹ ಅಂತ ತೀರಾ ಏನೋ ನಾವು ಅವಾಗ ಇನ್ನೂ ಸ್ನೇಹ ಇರಲ್ಲ, ಆದರೂ ಪರಿಚಯ ಇದೆಲ್ಲಾಗಿ ಅವ್ರಿಗೆ ಗೊತ್ತಿರುತ್ತೆ. ನಾನು ಉಪೇಂದ್ರ ಇದ್ದಾರೆ ಅಂದರೆ ನಾನು ಕೂಟದ MD ಆಗಿ ಅಲ್ಲಿ ಒತ್ತೊಂಡ್ಕೂಟದ ಭೇಟಿ ಮಾಡಿ ಜೊತೆಲೇ ಕೂತ್ಕೋತೀವಿ. ಅವರು ಅವಾಗ ತಾನೇ ಒಂದು ಇದು ಲಿಕ್ಕರ್ ಇದಕ್ಕೆ ಒಳ್ಳೆಯದಾಗಿರುತ್ತೆ. ನಾನು ಅವಾಗ ತಮಾಷೆ ಮಾಡ್ತಾನೆ, ನೀವು ಅದು ಮಾಡಬಾರ್ದಾಗಿತ್ತು, ಅದು ಏನು ಇವಾಗ ಕಾಮನ್ ಆದ್ರೂ ಮನೇಲಿ ಹಿರಿಯರಿಗೆಲ್ಲ ಅವ್ರ ಮನೇಲಿ ಅದನ್ನು ತೊಗೊಂಡ್ರೂ ಕೂಡ ನಮ್ಮ ಮಕ್ಕಳಿಗೆ ಈ ಪ್ರಚಾರ ನೋಡಿ, ಈ ಉಪೇಂದ್ರ ಅವ್ರ ಪ್ರಚಾರ ನೋಡಿ ತೊಗೊಂಡ್ರು ಅಂತ ಬಂದ್ಬಿಡುತ್ತೆ ಅಂತಲ್ಲ ಅಂತ ನನ್ನ ತಮಾಷೆಗೆ ಹಿಂಗೆ ಹೇಳ್ತಾರೆ. ಇಲ್ಲ ಅನಿವಾರ್ಯ, ಏನೋ ಹಿಂಗಾಯ್ತು, ಇನ್ನು ಮುಂದೆ ಮಾಡಲ್ಲ ಅಂತಲೇ ಹೇಳಿ
ಆದರೂ ನಾನೇನು ಹೇಳ್ತೀನಿ, ಪಾಪ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದಕ್ಕೆ ತಮಾಷೆಯಾಗಿ ಓಕೆ ಓಕೆ ಆಯ್ತು ಗುರುವೆ ಏನು ಮಾಡ್ಬೋದು ಹೆಂಗೆ ಮಾಡ್ಬೋದು ಅಂತ ಅವ್ರಿಗೆ ಗೊತ್ತಲ್ಲ ಉಪೇಂದ್ರ ಅವರು. ಬಟ್ ನನಗೆ ಏನಂದರೆ ಅವರು ಅಷ್ಟು ನನಗೆ ತೀರಾ ಕ್ಲೋಸ್ ಫ್ರೆಂಡ್ ಅಲ್ಲದಿದ್ರು ಒಂದು ಪರಿಚಯ, ಒಂದು ಸ್ನೇಹದಲ್ಲಿ ನಾನು ಅವಾಗ ನಂದಿನಿಗೆ ಅಡ್ವರ್ಟೈಸ್ ಮಾಡಿ ಫ್ರೀ ಮಾಡಿ ಅಂತ ಹೇಳ್ತೀನಿ. ಮಾಡಿ ಅಂತೀನಿ, ಮಾಡ್ತೀನಿ ಗುರುವೆ, ಐ ಆಮ್ ರೆಡಿ ಅಂತಾರೆ. ಬಟ್ ದುಡ್ಡು ಕೊಡೋಕ್ಕಾಗಲ್ಲ ನಮಗೆ, ನಮ್ಮ ಒಕ್ಕೂಟೆಲ್ಲ ಲಾಭದಲ್ಲಿಲ್ಲ, ಎಲ್ಲ ಹಂಗೆ ಬ್ಯಾಲೆನ್ಸಲ್ಲಿದೆ, ಲಾಭ ನಷ್ಟ ಏನೂ ಇಲ್ಲ, ಆ ಥರ ಇದೆ, ದುಡ್ಡು ಕೊಡೋಕ್ಕಾಗಲ್ಲ. ಮೈಸೂರು ಹಾಲು ಒಕ್ಕೂಟದಿಂದ ಮಾಡೋ ನಾನು ರೆಡಿ, ನೀವು ಮಾಡಿ, ನಾನು ಐ ಆಮ್ ಸೀರಿಯಸ್, ಮಾಡ್ತೀನಿ, ಯಾವಾಗ ಬೇಕಾದ್ರೂ ಹೇಳಿ ಅಂತಾರೆ. ಸರಿ ಅಂದ್ಬಿಟ್ಟು ಆಯಿತು ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ. ನನಗೆ ಆಶ್ಚರ್ಯ ಆಗುತ್ತೆ. ಉಪೇಂದ್ರ ಅದು ಅವರು ಒಬ್ಬ ಕಮರ್ಷಿಯಲ್ ಇದು ಸಿನಿಮಾ ಇದರಲ್ಲಿ ಸ್ಟಾರ್ ಆಗಿರೋರು. ಅಣ್ಣವ್ರದ್ದಾದ್ರೆ ಒಂಥರ ಅವ್ರು ಏನೂ ಬೇಡ ಅಂತ ಅವರು ಫ್ರೀಯಾಗಿ ಮಾಡಿರ್ತಾರೆ. ಅಣ್ಣವ್ರಿಗೆ ನಾವು ಎಲ್ಲರೂ ನಾವು ಅದೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನು ಹಿಂಗಂದ್ರಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ಆಮೇಲೆ ಮತ್ತೆ ಬೆಳಗ್ಗೆ ಉಪೇಂದ್ರ ಫೋನ್ ಮಾಡ್ತಾರೆ, ಏನು ನೀವು ಸೀರಿಯಸ್ಸಾ ಅಥವಾ ಏನು ಈಗ ನಿಜವಾಗ್ಲೂ ಕೇಳಿದ್ರ ಏನಂತ. ಹೌದು ಅಂತಾನೆ, ನಾನು ಇನ್ನೂ ಇರ್ತೀನಿ ಸಾಯಂಕಾಲದವರೆಗೂ, ನೀವೇನಾದ್ರು ಪ್ರಚಾರಕ್ಕೆ ಏನಾದ್ರು ತಗೊಳ್ಳಿ, ನಾನು ರೆಡಿ ಅಂತ ಹೇಳ್ತಾರೆ. ನಾನು ಅವರಿಗೆ ಇದೇನು ಆಶ್ಚರ್ಯ ಆಗ್ಬಿಟ್ಟು ಬೆಳಗ್ಗೆನೇ ಹೋಗ್ಬಿಟ್ಟು ಅಲ್ಲಿ ಇದರಲ್ಲಿ ಸಂದೇಶ್ ಪ್ರಿನ್ಸಲ್ಲಿ ಇರ್ತಾರೆ. ಸರಿ, ಒಬ್ಬ ಕ್ಯಾಮ್ರಾಮನ್ ಅಲ್ಲಿರೋ ಲೋಕಲ್ ವಿಡಿಯೋಗ್ರಾಫರ್ ಕರ್ಕೊಂಡು ಸೀದಾ ಅಲ್ಲಿಗೆ ಒನ್ ಅವರಲ್ಲಿ ಅಲ್ಲಿಗೆ ಹೋಗ್ಬಿಡ್ತೀನಿ. ಮೈಸೂರು ಗೊತ್ತಲ್ಲ, 5 ನಿಮಿಷಕ್ಕೆ ಹೋಗ್ಬೋದು ಎಲ್ಲದು. ಹೋಗ್ಬಿಟ್ಟು ಅಲ್ಲೇ ಸ್ಟಿಲ್ ತೊಗೊಂಡು ಉಪೇಂದ್ರ ಪಾಪ ಇವಾದ ಗೇಮ್ ನಾನು ಅನ್ಎಕ್ಸ್ಪೆಕ್ಟೆಡ್. ಸರಿ 2004 ಸರಿ ಸ್ಟಿಲ್ಸ್ ಎಲ್ಲ ತೊಗೋತೀವಿ, ನಂದಿನಿ ಹಾಲು ಇಟ್ಕೊಂಡು ಪ್ಯಾಕೆಟ್ ಇಟ್ಕೊಂಡು. ಇನ್ನು ಅವಾಗ ಶಾರ್ಟ್ ಟೈಮಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ, ಒಂದು ವಿಡಿಯೋನು ಹಾಗೆ ಜಸ್ಟ್ ಒಂದು ಕ್ಯಾಶುವಲಾಗಿ ಮಾಡಿರ್ತೀವಿ. ಸರಿ, ಅದನ್ನು ತೊಗೊಂಡು ನಾನು ಮೈಸೂರು ಹಾಲು ಒಕ್ಕೂಟದಲ್ಲಿ ಇದನ್ನು ಪ್ರಚಾರ ಮಾಡಿ ಹೋರ್ಡಿಂಗ್ ಎಲ್ಲ ಮಾಡ್ತೀನಿ. ಆ ಟೈಮಲ್ಲಿ ನೀವು ಉಪೇಂದ್ರ ಹಾಲು ಕುಡಿಯುವ ಹುಡುಗ ಅಂತ ಹಾಕಿ ಈ ಹಾಡನ್ನು ಉಲ್ಲೇಖಿಸ್ತೀರ, ಹಾಲಲ್ಲಾದರೂ ಹಾಕುವಂತ. ನನ್ನ ಬಗ್ಗೆ ಹೇಳಬೇಕಾದ್ರೆ ಈ ಪ್ರೇಮ ಎಲ್ಲಿದ್ರು ಏನಿದ್ರು ಒಂದೇನೋ ಒಂದು ಮಾಡ್ತಾರೆ ಅಂತ ನೀವು ಅದ್ರ ಭಾಳ ಲೇಖನ ಇದು ಇದೆ, ಇವಾಗಲೂ ನನ್ನ ಹತ್ರ ಇದೆ. ತುಂಬ ಒಂದು ನನಗೆ ಮೋಟಿವೇಶನ್ ಆಗಿದೆ. ಯಾಕೆ ನೀವು ತುಂಬ ಅಪ್ರಿಷಿಯೇಟ್ ಮಾಡಿ ಉಪೇಂದ್ರ ಅವ್ರ ಹತ್ರ ಇದನ್ನು ನಮ್ಮ ಒಪ್ಪಿಸಿ ಮಾಡಿದ್ದಾರೆ ಇವರು ಅಲ್ಪಾವಧಿನಲ್ಲಿ ಅಂತ ಹೇಳಿ. ನೀವು ತುಂಬ ಅವಾಗ ನನಗೂ ನಿಮಗೂ ಪರಿಚಯನೇ ಇರಲ್ಲ, ಬಟ್ ಒಂದು ಫೋನ್ ಕಾಂಟ್ಯಾಕ್ಟ್ ಇರುತ್ತೆ, ಗೊತ್ತಿರುತ್ತೆ ಯಾರ್ಯಾರು. ಬಟ್ ಆ ಥರ ನಾವು ಮೀಟ್ ಮಾಡಿ ಏನೋ ಆ ಥರ ಇರಲ್ಲ. ನೀವು ವಿಜಯ ಕರ್ನಾಟಕದಲ್ಲಿ ಅದೊಂದು ಒಳ್ಳೆಯ ಲೇಖನ ಚಿತ್ರ ಇದರಲ್ಲಿ ನಮ್ಮ ನಂಬರ್ 1 ಆಗಿತ್ತು. ಹೌದು, ಎಲ್ಲ ಜಗತ್ತು ಅದು ಭಾಳ ಫೇಮಸ್ ಆಗಿರುತ್ತೆ. ನೀವು ಅದರಲ್ಲಿ ಇದು ಪ್ರಾಮಿನೆಂಟ್ ಆಗಿ ಬರೆದು ಫೋಟೋ ಹಾಕಿರ್ತಾರೆ. ನಮಗೆಲ್ಲರಿಗೂ ಭಾಳ ಖುಷಿ ಆಗುತ್ತೆ. ಮತ್ತು ಎಲ್ಲ ಕಡೆ ಅದು ವೈಡ್ಲಿ ಸರ್ಕ್ಯುಲೇಟ್. ಆಮೇಲೆ ನಮ್ಮ ಹಾಲಿನ ಪ್ರಚಾರಕ್ಕೂ ಈ ಉಪೇಂದ್ರ ಇದಾಗಿದ್ದು ನಮಗೆ ಕಾಂಪಿಟೇಷನ್ನ ಫೇಸ್ ಮಾಡಿ ಹಾಲಿನ ಮಾರಾಟ ಮತ್ತೆ ಹೆಚ್ಚಕ್ಕೆ ಅದು ಮೈಸೂರಿನಲ್ಲಿ ಇದನ್ನ ಯಾವಾಗ ಇದು ಮಾಡಿದ್ಮೇಲೆ KMFಲು ಒಂದು ದೊಡ್ಡದಾಗಿ ಮಾಡೋಣ, ಉಪೇಂದ್ರ ಅವ್ರದ್ದು ಇನ್ನೊಂದು ಚೆನ್ನಾಗಿ ಫಿಲ್ಮ್ ತೆಗೆದು ಕಮರ್ಷಿಯಲ್ ಫಿಲ್ಮ್ ತೆಗೆದು ಅಂದರೆ ಇದು ಅಡ್ವರ್ಟೈಸ್ಮೆಂಟ್ ಫಿಲ್ಮ್ ತೆಗೆದು ಮಾಡೋಣ ಅಂಥೇಳಿ ಮತ್ತೆ ಒಂದು ಸರಿ ಅದು ಮಾಡಿ ಸ್ಟೇಟ್ ಲೆವೆಲ್ ಯೂಸ್ ಮಾಡ್ತೀವಿ. ಅವಾಗ ಉಪೇಂದ್ರ ಒಂದು ಇದು ಹೇಳಿರ್ತಾರೆ, ಬೆಳ್ಳಗಿರೋದೆಲ್ಲ ಹಾಲಲ್ಲ, ನಂದಿನಿ ಪರಿಶುದ್ಧ ಹಾಲು ಅಂತ. ನೀವೇನು ಪರಿಶುದ್ಧ ವೈಟ್ ಅಂತ ಹೇಳ್ತಾ ಇದ್ರೆ, ಸೊ ಅದಕ್ಕೆ ಬೆಳ್ಳಗಿರೋದು ಕೂಡ ಪರಿಶುದ್ಧವಾಗಿರೋದು ಅಂದರೆ ನಂದಿನಿ ಯಾವುದೇ ಇಲ್ಲ. ಯಾಕೆಂದರೆ ಹಾಲು ಅನ್ನೋದು ನೀವು ಏನೇ ಹಾಲಿಗೆ ಏನೇ ಹಾಕಿ ತಕ್ಷಣಕ್ಕೆ ಅದು ಗೊತ್ತಾಗಲ್ಲ. ನೀವೇನೋ ಅದಕ್ಕೆ ಅಡಲ್ಟ್ರೇಟ್ ಮಾಡಿದ್ರು ಕೂಡ ಬಣ್ಣದ್ದೇನಾರು ಇದ್ರೂ ಕೂಡ ಅದು ಬಣ್ಣ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ, ಬೆಳ್ಳಗೆ ಇರುತ್ತೆ ಹಾಲು. ಸೊ ಹಾಗಾಗಿ ಮನೇಲಿ ಪರೀಕ್ಷೆ ಮಾಡೋಕ್ಕೆ ಕಷ್ಟ. ಸೊ ಅದು ಅವ್ರು ಹೇಳೋದು ಹಾಗೆ ಬೆಳಗಿರೋದೆಲ್ಲ ಹಾಲಲ್ಲ ಅಂತ, ಅದು ನಾಣ್ಣುಡಿನೇ ಇದೆ. ಆ ಥರ ಒಂದು ಅದನ್ನೇ ನಾವು ಸ್ಲೋಗನಾಗಿ ಯೂಸ್ ಮಾಡ್ತೀವಿ. ಚೆನ್ನಾಗಿ ಪ್ರಚಾರ ಆಗಿ ಅದು ನಿಮ್ಮ ಇದು ನೀವು ಏನು ಹೇಳಿದ್ರೆ ಹಾಲಲ್ಲಾದ್ರೂ ನೀರಾಗ ನನ್ನ ವೃತ್ತಿಜನೂ ಹಾಗೆ ಇದೆ. ನನಗೆ ಯಾಕೆಂದರೆ ಎಲ್ಲೇ ಹೋದರೂ ಕೂಡ ನೀರಲ್ಲಿ ಮೀನಾಗಿ ಹಾಗೆ ಆಗಿದೆ. ಹಾಲಲ್ಲಿ ಯಾಕೆಂದರೆ ಹಾಲಿನ ಉದ್ಯಮನೂ ಹಾಗೆ ಇದೆ. ಒಂಥರ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಅಂದರೆ ಅಲ್ಲಿ ಭಾಳ ಸವಾಲುಗಳಿದೆ. ಯಾಕೆಂದರೆ ಒಂದು ನಮಗೆ ಹಾಲನ್ನು ನಾವು ಪ್ರೊಸೆಸಿಂಗ್ ಮಾಡಿ ಕೊಡೋದು. ಯಾಕೆಂದರೆ ಇದು ಹಾಲಿನ ಉದ್ಯಮ ಹೆಂಗಿದೆ ಅಂದರೆ ಹಳ್ಳಿಗಳಿಂದ ಹಾಲು ಬರುತ್ತೆ, ಅದನ್ನು ಸ್ವಲ್ಪ ಬಿಸಿಲಲ್ಲಿದ್ದರೂ ಕೂಡ ಅದು ಹಾಲು ಗುಣಮಟ್ಟ ಹೆಚ್ಚಾಗುತ್ತೆ, ವ್ಯತ್ಯಾಸ ಆಗುತ್ತೆ, ಅದು ಒಡೆದೋಗುತ್ತೆ. 3 hours 4 hours ಅದು ರಾ ಮಿಲ್ಕಲ್ಲಿ ಬರೋದು, ನಮಗೆ ಹಳ್ಳಿಯಿಂದ ಬರೋದು ರಾ ಮಿಲ್ಕ್. ಉಷ್ಣತೆ ಫೇವರಬಲ್ ಇಲ್ಲ. ಅದೇ ವಿದೇಶದಲ್ಲಿ, ಇಂಡಿಯಾ ಬಿಟ್ಟು ಬೇರೆ ವಿದೇಶದಲ್ಲಿ ಎಲ್ಲೇ ಹೋದ್ರೂ ಫಾರ್ಮ್ ಅಂತ ಕಾನ್ಸೆಪ್ಟ್ ಇದೆ ಅಲ್ಲಿ 500ರಿಂದ 1000 2000 ಹಸುಗಳನ್ನ ಸಾಕಿ ಅಲ್ಲೇ ಸುತ್ತಮುತ್ತ ಮೇಯಿಸಿ ಅಲ್ಲೇ ಮಿಷಿನಲ್ಲಿ ಹಾಲು ಕರಿ, ಕೈಯಲ್ಲಿ ಮುಟ್ಟಲ್ಲ. ನೀವು ನೋಡಿರ್ಬೋದು ಇವಾಗೆಲ್ಲ ವಿಡಿಯೋದಲ್ಲೆಲ್ಲ ಬರುತ್ತೆ. ಮಿಷಿನ್ಗೆ ಇದನ್ನು 4 ತೊಟ್ಟುಗಳಿಗೆ ಅದನ್ನು ಹಾಕಿಬಿಟ್ರೆ ಸೆಕ್ಷನ್, ವ್ಯಾಕ್ಯೂಮ್ ಸೆಕ್ಷನಲ್ಲಿ ಹಾಲು ಹಿಡಿದ್ಬಿಟ್ಟು ಎಲ್ಲ ಸೀದಾ ಇದು ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕ್ ಹೋಗುತ್ತೆ. ತಕ್ಷಣ ಚಿಲ್ಲಾಗಿಬಿಡುತ್ತೆ, ಅದು 4 ಡಿಗ್ರಿಗೆ ಇಳಿಸ್ಬಿಡುತ್ತೆ, 2, 4, 3 ಡಿಗ್ರಿಗೆ ಇಳಿಸ್ಬಿಡುತ್ತೆ. ಆ ಮಿಷಿನ್ ಹಳ್ಳಿಲೇ ಇರುತ್ತೆ, ಆ ಫಾರ್ಮಲ್ಲಿ ಇರುತ್ತೆ.
ಆ ಒಂದು ಗ್ರಾಮದಲ್ಲಿ ಫಾರಿನ್ನಲ್ಲಿ. ಅದನ್ನು ಅವರು 2 ದಿವಸಕ್ಕೆ ಒಂದ್ಸರಿ ಅಥವಾ ಅವತ್ತಿಂದ 1 ದಿವಸಕ್ಕೆ ಟ್ಯಾಂಕರಲ್ಲಿ ಮುಖ್ಯ ಡೈರಿ ಕಳಿಸ್ತಾರೆ. ನಮ್ಮಲ್ಲಿ ನಮ್ಮಲ್ಲಿ ಏನಾಗಿದೆ, ಇದು ಮೊದಲಿಂದ ಇದು ಡೆವಲಪ್ ಆಗಿರಲಿಲ್ವಲ್ಲ, ಈಗೀಗ ಡೆವಲಪ್ಮೆಂಟ್ ಇದೆ. ಹಳ್ಳಿಗಳಲ್ಲಿ ಒಂದೊಂದು ಮನೇಲಿ 2-3 ಹಸು ಇಟ್ಕೋತಾರೆ ಮನೆಯಲ್ಲಿ, ಬಡವರು, ಅದು ಬಡವರೇ ಜಾಸ್ತಿ. ಅವರು ಮನೆಗೆ ತೊಗೊಂಡು ಏನು ಬೇಕೋ ಅವರು ಕಾಫಿ ಟೀ ಅಥವಾ ಇದು ಮಾಡಿ ಮಜ್ಜಿಗೆಗೆ ಇಟ್ಕೊಂಡು ಮಿಕ್ಕಿದ ಹಾಲು ಹೆಚ್ಚುವರಿ ಹಾಲನ್ನು ನಮ್ಮ ಸಂಘಕ್ಕೆ ಕೊಡೋದು. ಸೊ ಬೆಳಗ್ಗೆ 5 ಗಂಟೆ 4 ಗಂಟೆಗೆ ನಮ್ಮ ಹೆಣ್ಣು ಮಗಳು ಹಳ್ಳಿನಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಹಸು ಕ್ಲೀನ್ ಮಾಡಿ ಹಾಲು ಕರೆದು ನಮ್ಮ ಡೈರಿಗೆ ಕೊಡಬೇಕು. 5-5:30ಗೆ ಸಂಘ ಮಾಡಿರ್ತೀವಿ ಎಲ್ಲ ಕಡೆ, ಸಹಕಾರ ಸಂಘ. ಅಲ್ಲಿ ಹಾಲು ಕೊಟ್ಟು ಅಲ್ಲಿ 6:30ಗೆ ನಮ್ಮದು ಮುಖ್ಯ ಡೈರಿಯಿಂದ ಲಾರಿ ಬರುತ್ತೆ. ನೋಡಿ, ಇದೊಂದೇ ಪ್ರಾಡಕ್ಟ್ ಇಡೀ ನಮ್ಮ ಭಾರತ ದೇಶದಲ್ಲಿ ರೈತನ ಉತ್ಪನ್ನವನ್ನು ಮನೆ ಬಾಗಿಲಿಗೆ ಹೋಗಿ ತರುವಂಥ ವ್ಯವಸ್ಥೆ ನಮ್ಮದೇ. ಆಮೇಲೆ ವರ್ಷ ಪೂರ್ತಿ ಒಂದು ರೇಟು, ನಿಗದಿತ ರೇಟು, ಇದು ಕೊಡುವಂಥ ವ್ಯವಸ್ಥೆ ನಮ್ಮಲ್ಲೇ ಇರೋದು ಈ ಹಾಲು ಹೈನೋದ್ಯಮದಲ್ಲಿ. ಅದಕ್ಕೆ ಮುಖ್ಯವಾಗಿ ಅದು ನಾನು ಇನ್ನೂ ಹೇಳ್ತೀನಿ ಹಿನ್ನೆಲೆ ಕುರಿಯನ್ ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು. ಇಡೀ ಇಂಡಿಯಾದಲ್ಲಿ ಅಮೂಲ್ ಅಂತ ಏನು ಸ್ಟಾರ್ಟ್ ಆಗುತ್ತೆ, ಅದು ಅಮೂಲ್ ಅವ್ರು ಮಾಡಿರ್ತಾರೆ. ಅವ್ರ ಇಂಜಿನಿಯರು ಗುಜರಾತ್ಗೆ ಹೋಗಿ, ಕೇರಳದವರು ಗುಜರಾತ್ನಲ್ಲಿ ಹೋಗಿ ಇಂಜಿನಿಯರ್ ಆಗಿ ಡೈರಿಗೆ ಸೇರಿಕೊಂಡು ಅಲ್ಲಿ ಇದನ್ನು ಎಲ್ಲ ಹಳ್ಳಿನಲ್ಲಿ ಒಂದು ಸಹಕಾರ ಸಂಘ ಮಾಡಬೇಕು, ಅಲ್ಲಿ ಎಲ್ಲರೂ ತಂದು ಕೊಡಬೇಕು, ಅದನ್ನು ಮುಖ್ಯ ಡೈರಿಗೆ ತರಬೇಕು, ಪ್ರೊಸೆಸಿಂಗ್ ಅಲ್ಲ ಬೇಕಂತ. ಇದು ವ್ಯವಸ್ಥೆ ಆಗ ಇದು 75ರಲ್ಲಿ ನಾನು ಹೇಳ್ತಾ ಇರೋದು. ಅಮೂಲ್ನಲ್ಲಿರೋದನ್ನು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿ ಇದ್ದವರು 60-65ರಲ್ಲಿ ಅಮೂಲ್ಗೆ ಹೋದಾಗ ಅವರು ಪ್ರಧಾನಿ ಆದವರು ಹೋಗಿ ಹಳ್ಳಿಲಿ ಒಂದು ದಿವಸ ಉಳಿತಾರೆ. ಇದು ಅಮೂಲ್ ಪ್ರಸಿದ್ಧಿ ಆಗಿರುತ್ತೆ. ಅಲ್ಲಿ ನೋಡಿಬಿಟ್ಟು ಅವರಿಗೆ ಬೆಳಗ್ಗೆ ಎದ್ದು ಹೋದರೆ ಹಳ್ಳಿಲಿ ವ್ಯವಸ್ಥೆ ನೋಡಿ ಅವರೇನು ಹೇಳ್ತಾರೆ, ನೀವು ಇದೇ ಥರನ ನಾನು ಫಂಡ್ಸ್ ಕೊಡ್ತೀನಿ ಕೇಂದ್ರ ಸರ್ಕಾರದಿಂದ, ಬೇರೆ ರಾಜ್ಯಗಳಿಗೂ ಮಾಡಿ, ನೀವು ಅಮೂಲ್ ಒಂದೇ ಅಲ್ಲ, ಇದೇನು ನೀವು ಮಾಡಿದರೆ ಅದೇ ಥರ ಬೇರೆ ರಾಜ್ಯದಲ್ಲೂ ಎಲ್ಲ ರಾಜ್ಯಕ್ಕೂ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ NDDB ಅಂತ ಒಂದು ಆರ್ಗನೈಸೇಷನ್ ಮಾಡ್ತಾರೆ, ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿ ಅಂತ. ಅದು ಸೆಂಟ್ರಲ್ ಗೌರ್ಮೆಂಟ್ ಬಾಡಿ. ಆ ಕುರಿಯನ್ ಏನಂದರೆ ಅವರು ಒಂಥರ ಹಠ, ಅದು ನಾನು ಡೆಲ್ಲಿಗೆ ಬರಲ್ಲ, ನಾನು ಇಲ್ಲೇ ಮಾಡ್ತೀನಿ, ನೀವು ಗುಜರಾತಲ್ಲೇ ಮಾಡೋಂಗಿದ್ರೆ ನಾನು ಅದಕ್ಕೆ MD ಆಗ್ತೀನಿ, ಅದಕ್ಕೂ MD ಆಗ್ತಾರೆ. ಆಮೇಲೆ ಅಧ್ಯಕ್ಷರಾಗ್ತಾರೆ ಆ ಒಂದು ಸಂಸ್ಥೆ, ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿ ಅಂತ. ಸೊ ಇಡೀ ದೇಶಕ್ಕೆ ಅವರು ಎಲ್ಲ ಕಡೆಗೆ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಅಥವಾ ಅವ್ರಿಗೊಂದು ಯೋಜನೆ ಇದೆ, ಆಪರೇಷನ್ ಫ್ಲಡ್ ಅಂತ, ವಿದೇಶಿ ಇದ್ದು ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಹಾಲು ಯುರೋಪಲ್ಲಿ ಮತ್ತು ಡೆನ್ಮಾರ್ಕ್ ಇವೆಲ್ಲ ಹೆಚ್ಚುವರಿ ಹಾಲಿನ ದೇಶ. ಎಲ್ಲ ಕಡೆ ಆಸ್ಟ್ರೇಲಿಯಾ, ಎಲ್ಲ ಕಡೆ ಡೆನ್ಮಾರ್ಕು, ಎಲ್ಲ ಕಡೆ ಹೆಚ್ಚುವರಿ ಹಾಲು. ಅಲ್ಲಿ ಏನಂದರೆ ಹೆಚ್ಚುವರಿ ಹಾಲಾದರೆ ಏನು ಮಾಡ್ತಾರೆ, ಪೌಡ್ರ್ ಮಾಡಿಬಿಟ್ಟು ಅವ್ರು ವಿಲೇಮರಿ ಮಾಡೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಡೆವಲಪಿಂಗ್ ಕಂಟ್ರೀಸ್ಗೆ ಫ್ರೀಯಾಗಿ ಕೊಡೋದು, ಇಲ್ಲ ಅದು ಬಿಸಾಕಬೇಕು, ಇಟ್ಕೊಳಕ್ಕೆ ಅದು ಕ್ಯಾರಿಂಗ್ ಕಾಸ್ಟ್, ಸ್ಟೋರೇಜ್ ಕಾಸ್ಟ್ ಎಲ್ಲ ಜಾಸ್ತಿ. ಬೆಣ್ಣೆನ ನಾವು ಡೀಫ್ರೀಸಲ್ಲಿ ಇಡಬೇಕು, ಪೌಡರ್ನ ಗೋಡೌನಲ್ಲಿ ಇಡಬೇಕು. ಅದನ್ನ ಇಟ್ಕೊಂಡು ಅದನ್ನು ಮೇಂಟೈನ್ ಮಾಡೋದು ವರ್ಷಗಟ್ಟಲೆ ಇಡ್ಬೋದು, ಪೌಡ್ರು ಬೆಣ್ಣೆನೂ ಇಡ್ಬೋದು. ಆದರೆ ಬೆಣ್ಣೆಗೆ ನಾವು ರೆಫ್ರಿಜರೇಷನ್ ಬೇಕು, ಅದು ಭಾಳ ಖರ್ಚು. ಅದ್ರ ಬದಲು ಏನು ಮಾಡ್ತಾರೆ ಅವರು, ನಮ್ಮ ಡೆವಲಪಿಂಗ್ ಕಂಟ್ರೀಸ್ ಅಂತ ಅವಾಗ ಏನಿತ್ತು, ಬಡ ರಾಷ್ಟ್ರಗಳು, ಅಭಿವೃದ್ಧಿ ಆಗೋ ರಾಷ್ಟ್ರಗಳು ಅಂತೇಳಿ ಒಂದು ವರ್ಲ್ಡ್ ಬ್ಯಾಂಕ್ ಏಡು ಅದೆಲ್ಲ ಅವಾಗೆಲ್ಲ ಇರುತ್ತೆ. ಆ ಮೂಲಕ ಏನು ಮಾಡ್ತಾರೆ, ಹೆಂಗಿದ್ರು ಕೊಡೋಣ ಅಂತೇಳಿ ಫ್ರೀಯಾಗಿ ಕೊಡ್ತಾರೆ ಇವರು. ಅದು ನಮ್ಮ ಈ NDDB ಮೂಲಕ, ಈ ಕುರಿಯನ್ ಸಂಸ್ಥೆ ಮೂಲಕ ಎಲ್ಲ ರಾಜ್ಯಕ್ಕೂ ಹಂಚ್ತಾರೆ. ಅವರೊಂದು ಬುದ್ಧಿವಂತಿಕೆ ವಹಿಸ್ತಾರೆ. ಫ್ರೀಯಾಗಿ ಕೊಡೋದು ಬೇಡ, ಫ್ರೀಯಾಗಿ ಕೊಟ್ಟರೆ ಇವರು ದ್ವಂದ್ವಚ ಮಾಡ್ತಾರೆ ಅಥವಾ ಒಂದು ಸೀರಿಯಸ್ನೆಸ್ ಇರಲ್ಲ ಅಂದ್ಬಿಟ್ಟು ಕುರಿಯನ್ ಏನು ಮಾಡ್ತಾರೆ, ಒಂದು ಸಬ್ಸಿಡೈಸ್ ರೇಟ್, ಈಗ 100 ರೂಪಾಯಿ ಆದರೆ ಅದನ್ನು 20 ರೂಪಾಯಿಗೋ 30 ರೂಪಾಯಿಗೋ ನಾವು ದುಡ್ಡು ಕೊಡಬೇಕು, ಇನ್ನು 70 ರೂಪಾಯಿ ಫ್ರೀ, ಈ ಥರ ಮಾಡ್ತಾರೆ. ಆಮೇಲೆ ಸ್ಟೇಟ್ ಗೌರ್ಮೆಂಟು ಕೂಡ ನಾವು ಭಾಗವಹಿಸಬೇಕು. ಸ್ಟೇಟ್ ಗೌರ್ಮೆಂಟು ಆಯಿತು, ಇದು ಎಲ್ಲ ಕಡೆ ಅವಾಗ ಏನು ಡೈರಿ ಅಂದರೆ ಏನು ಡೆವಲಪ್ ಆಗಿರಲ್ಲ, ಬರೀ ಮೈಸೂರಲ್ಲಿ ಒಂದು ಡೈರಿ, ಬೆಂಗಳೂರಲ್ಲಿ ಒಂದು ಡೈರಿ, ಹೆಸರುಘಟ್ಟ ಬೆಂಗಳೂರಲ್ಲಿ, ಹೆಸರುಘಟ್ಟ, ಆಮೇಲೆ ಬೆಂಗಳೂರು ಡೈರಿ ಅಂತ ಒಂದು ಆಗಿರುತ್ತೆ, ಇನ್ನೆಲ್ಲ ಗುಲ್ಬರ್ಗ ಒಂದು ಡೈರಿ, ಧಾರವಾಡ ಒಂದು ಡೈರಿ, ಹೀಗೆ ಮೇಯ್ನ್ ಇದರಲ್ಲಿ. ಅಲ್ಲೆಲ್ಲ ಫೆಸಿಲಿಟಿ ಸರಿಯಾಗಿಲ್ಲ, ಸರಿ ಅವ್ಯವಹಾರಗಳು ಹೇಳೋಕ್ಕಾಗಲ್ಲ. ಗೌರ್ಮೆಂಟ್ ಡೈರಿಗಳು ಒಂಥರ ಮೈಂಡ್ ಇದು ಸ್ಟ್ರಿಕ್ಟ್ ಇದಿರಲ್ಲ, ಫಾಲೋಅಪ್ ಇರಲ್ಲ. ಸರಿ ಅದೆಲ್ಲ ಹೋಗಬೇಕು, ಸಹಕಾರ ತತ್ವ ಬರಲಿ, ರೈತರ ಇದಕ್ಕೆ ಯಜಮಾನ ಆಗಬೇಕು ಅಂತ ಕುರಿಯನ್ ಫೆಸಿಲಿಟಿ. ರೈತನೇ ಅಧ್ಯಕ್ಷ ಆಗಬೇಕು ಈ ಒಕ್ಕೂಟಗಳಿಗೆ ಮತ್ತು ಮಹಾಮಂಡಲಕ್ಕೆ. ಈ ಜಿಲ್ಲೆಗಳಲ್ಲಿ ಒಕ್ಕೂಟ ಅಂತ ಆಗುತ್ತೆ, ಒಕ್ಕೂಟದ ರೈತ ಪ್ರತಿನಿಧಿ ಮಹಾಮಂಡಲ ಬೆಂಗಳೂರು KMF ಅಂತ ಮಾಡ್ತಾರೆ. ಅದು ನಂತರ ಆಗುತ್ತೆ, 73-74 ಆಗುತ್ತೆ. ಅವಾಗ ಸಿದ್ದರಾಮಯ್ಯ ಡೈರಿ ಮಿನಿಸ್ಟರ್ ಆಗಿರ್ತಾರೆ. ಈಗ ಈ ಥರ ಇದ್ದಾಗ ಸರಿ 83ನಲ್ಲಿ ಮಹಾಮಂಡಲ ಆಗೋದು 83. ಸರಿ ಅದಕ್ಕಿಂತ ಮೊದಲು KDDC ಅಂತ ಆಗುತ್ತೆ, ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಆಗುತ್ತೆ. ಈ ವರ್ಲ್ಡ್ ಬ್ಯಾಂಕು ಇದು ಏಯ್ಡ್ ಏನು ಸಹಾಯ ಅಂತ ಬರುತ್ತೆ, ಅದು ಥ್ರೂ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಹೈನು ಅಭಿವೃದ್ಧಿ ಮಂಡಳಿ ಮೂಲಕ NDDB ಕುರಿಯನ್ ಅವರ ಸಂಸ್ಥೆ, ಅದು ಎಲ್ಲ ರಾಜ್ಯಕ್ಕೂ ಕೊಡ್ತಾರೆ. ನೋಡಿ, ನಮ್ಮ ಕರ್ನಾಟಕ ಒಂದೇ ಕೊಟ್ಟಿಲ್ಲ, ಎಲ್ಲ ರಾಜ್ಯಕ್ಕೂ ಕೊಟ್ಟರು. ಅವಾಗೆಲ್ಲ ನಮಗೇನ ಮೊದಲು ಅಮೂಲ್ ಆದಮೇಲೆ ತಮಿಳ್ನಾಡು ಲಾವಿನ್ ಅಂತಿರುತ್ತೆ, ವಿತ್ ಆಂಧ್ರದಲ್ಲಿ ವಿಜಯ ಅಂತಿರುತ್ತೆ, ಅವರೆಲ್ಲ ನಮಗಿನ ಮೇಲಿರ್ತಾರೆ ಅವಾಗ. ಆದರೆ ಇವತ್ತು ಅಥವಾ ಈಗ ಒಂದು 10 ವರ್ಷದಿಂದ ನೋಡಿದ್ರೆ ಅವೆಲ್ಲ ಕೆಳಗಡೆ ಬಂದುಬಿಡ್ತು. ಅದನ್ನು ನಾನು ದಕ್ಷಿಣ ಭಾರತ ಹೇಳ್ತೀನಿ, ಅವರೆಲ್ಲ ಒಂದು ಉತ್ತುಂಗದಲ್ಲಿದ್ದವರು ಅಮೂಲ್ ಆದಮೇಲೆ ಅವರೇ ಇರ್ತಾರೆ. ನಾವು 4ನೇದು 5ನೇದು ಸ್ಥಾನದಲ್ಲಿ ಇರ್ತೀವಿ.
ಆದರೆ ಬರ್ತಾ ಕಾಲಕ್ರಮೇಣ ಅವೆಲ್ಲ ಡಿಸ್ಇಂಟಿಗ್ರೇಟ್ ಆಗುತ್ತೆ, ಎಲ್ಲ ಕಮ್ಮಿ ಅಂದರೆ ಒಂಥರ ಕಮ್ಮಿ ಆಗುತ್ತೆ, ಸ್ಥಾನ ಅವರು ಕಮ್ಮಿ ಕೆಳಗಡೆ ಬರ್ತಾರೆ. ಇದು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ನಮ್ಮ ರೈತರು, ಶಿಸ್ತುಬದ್ಧ ರೈತರು, ನಮ್ಮ ಅಧಿಕಾರಿಗಳು ಆವಾಗ ಏನು ನಿಯೋಜಿಸ್ತಾರೆ ಅವರು ಕೂಡ ಒಂದು ಶಿಸ್ತುಬದ್ಧವಾಗಿ ಕಮಿಟೆಡ್ ಆಗಿ ಸ್ಟಾಫ್ ಅಧಿಕಾರಿ ಬರೀ ಮೇಲ್ಗಡೆಯವರಲ್ಲ, ಎಲ್ಲರೂ ಏನು ನಿಯಮ ಇದೆ, ಅಮೂಲ್ ನಿಯಮ ಹಾಕಿರ್ತಾರೆ ಅದನ್ನು ಚಾಚು ತಪ್ಪದೆ ಪಾಲಿಸ್ತೀವಿ. ಇದೆ ಅಂಥ ಒಂದು ನಿಷ್ಠಾವಂತ ಅಧಿಕಾರಿಗಳು ಸೆಲೆಕ್ಷನ್ ಆಗಿ ಹಂಗೆ ಮಾಡ್ತಾರೆ. ಅದು ಕರ್ನಾಟಕ ಜನ ಎಲ್ಲದರಲ್ಲೂ ನೀವು ಗೊತ್ತಿದೆ, ಎಲ್ಲದರಲ್ಲೂ ಬೆಟರ್ ಅಂತ ಒಂದು ಇದಿದೆ. ಇಲ್ಲೂ ಕೂಡ ಒಂದು ಒಳ್ಳೆ ನಂದಿನಿ ಬಗ್ಗೆ ಹೇಳ್ತಾರೆ. ನಂದಿನಿ ನಮ್ಮ KRDC ಅಂತ ಆಗುತ್ತೆ. ಹಾಗಾಗಿ ಇವತ್ತು ನಂದಿನಿ ಈ ಮಟ್ಟಿಗೆ ಬೆಳೆದು ಈಗ 2ನೇ ಸ್ಥಾನದಲ್ಲಿ, ಇಡೀ ರಾಜ್ಯದಲ್ಲಿ 2ನೇ ಸ್ಥಾನ. KMF ಅನ್ನೋದು ಎಲ್ಲ ರಾಜ್ಯಕ್ಕೂ ಇದು ಸೆಂಟ್ರಲ್ ಗೌರ್ಮೆಂಟ್ ಏಡು, ಈ ಆಪರೇಷನ್ ಫ್ಲಡ್ಡು ಇವೆಲ್ಲ ಯೋಜನೆ ಬಂದರೂ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನೆರವು ಬಂದರೂ ಕೂಡ ಸಾಲ ಅಥವಾ ರೆಡ್ಯೂಸ್ಡ್ ಇದು ಕಮ್ಮಿ ಇದರಲ್ಲಿ ಹಾಲಿನ ಪುಡಿ ಎಲ್ಲ ಅವಾಗ ಬಂದರೂ ಕೂಡ ಆವಾಗ ನೆರವು ಕೊಟ್ಟು ನಾವೇನಾಯಿತು ಡೈರಿಗಳೆಲ್ಲ ಕಟ್ತೀವಿ ಎಲ್ಲ ಕಡೆ. ಬಟ್ ಅದು ಮ್ಯಾನೇಜ್ಮೆಂಟ್ ಸರಿಯಾಗಿದ್ದರೆ ಬೆಳೀತವೆ, ಮ್ಯಾನೇಜ್ಮೆಂಟ್ ಕೆಟ್ಟೋದ್ರೆ ಏನು ಬರೀ ಬಿಲ್ಡಿಂಗ್ ಆಗ್ತವೆ, ಆಮೇಲೆ ಇಲ್ಲಾಂದರೆ ಆಡಳಿತ ಕುಸಿದೋಗುತ್ತೆ. ಅದು ಖುಷಿಯಾಗಿ ಬಿಡದೆ ನಂದಿನಿ ನಂಬರ್ 2 ಆಗಿ ಉಳಿದಿದೆ ಇವಾಗ. ಸೊ KMFಗೆ ಬರೋ ಮೊದಲು ನೀವೇನಾಗಿದ್ದಾರೆ? KMF ಬರೋಕ್ಕೆ ಮೊದಲು ನಾನು ಬಂದಿದ್ದೆ. ನಮ್ಮ ಮನೇಲಿ ನಮ್ಮ ತಂದೆಯವರೆಲ್ಲ ಸ್ವಲ್ಪ ಸ್ಟ್ರಿಕ್ಟ್. ಅವರು ಡೈರಿ ಸೂಪರ್ಡೆಂಟ್ ಆಗಿರ್ತಾರೆ ಡೈರಿನಲ್ಲಿ. ಇಡೀ ಇಂಡಿಯಾದಲ್ಲಿ 2 ಕಡೆ ಈ ಡೈರಿ ಅಭಿವೃದ್ಧಿಗೆ ಸಂಬಂಧ ವಿದ್ಯಾಭ್ಯಾಸ ಮತ್ತು ಸಂಶೋಧನೆ, ಅದು NDRA ಅಂತ ಅದೊಂದಿರುತ್ತೆ. ಇನ್ನೊಂದು ಕರ್ನಾಲಲ್ಲಿದೆ, ಪಂಜಾಬ್ ಕರ್ನಾಲಲ್ಲಿ 1955 ಫಸ್ಟ್ ಡೈರಿ ಅಲ್ಲೇ ಆಗುತ್ತೆ. ನಮ್ಮ ತಂದೆ ಅಲ್ಲಿ ನಿರ್ವಾಹಕರಾಗಿ ಸೂಪರ್ಡೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ.